ಗ್ಯಾರಂಟಿ ಪರಿಷ್ಕರಣೆಯ ಸುಳಿವು ಸಿಗ್ತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಗ್ಯಾರಂಟಿಗಳು ಅವೈಜ್ಞಾನಿಕವಾಗಿ ಜಾರಿಯಾಗಿದೆ. ಪೂರ್ವ ತಯಾರಿ ಇಲ್ಲದೆ, ಚರ್ಚೆ ಇಲ್ಲದೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಆ ಮೂಲಕ ಜನರಿಗೆ ಕಾಂಗ್ರೆಸ್ ಮಕ್ಮಲ್ ಟೋಪಿ ಹಾಕಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. 65,000 ಕೋಟಿ ಎಲ್ಲಿಂದ ಬರುತ್ತೆ ಗ್ಯಾರಂಟಿಯನ್ನು ಈಡೇರಿಸೋದಕ್ಕೆ? ಎಲೆಕ್ಷನ್ ಗೆಲ್ಲಬೇಕಿತ್ತು, ಅದಕ್ಕೆ ಘೋಷಣೆ ಮಾಡಿದ್ರು. ಈಗ ಈ ಯೋಜನೆಗಳೆಲ್ಲ ಹಳ ಹಿಡಿತಾ ಇದೆ ಅಂತ ಕಿಡಿಕಾರಿದ್ದಾರೆ. ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಬೇಕು. ಚರ್ಚೆ ಮಾಡಬೇಕಾಯ್ತು. ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರುತ್ತೆ? ಫಸ್ಟು ನಮ್ಮ ಇರೋವಂಥ ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸನೂ ಎಕ್ಸ್ಟ್ರಾ ಬರ್ತದೆ. ಪ್ರತಿ ವರ್ಷವೂ ನಾವು 1 ಲಕ್ಷ ಕೋಟಿ ಸಾಲ ಮಾಡಬೇಕು. ಪ್ರತಿ ವರ್ಷವೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷವೂ ಕೂಡ 1 ಲಕ್ಷದ ಮೇಲೆ ಸಾಲ ಮಾಡಬೇಕು. ಹಂಗೆ ಗೊತ್ತಿದ್ದು ಕೂಡ 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಫಸ್ಟು ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿ ಮಾಡಬೇಕು. ಅದನ್ನು ಬಿಟ್ಟು ಸಂಪನ್ಮೂಲದ ಗ್ಯಾರಂಟಿ ಇಲ್ಲ, 5 ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು. ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದ್ರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ಭಾಳ ಜನಕ್ಕೆ ಸಿಕ್ಕೇ ಇಲ್ಲ ಈ ಯೋಜನೆಗಳು, ಭಾಳಷ್ಟು ಜನ ಸಿಕ್ಕೇ ಇಲ್ಲ. ನೋಡಿ, ಬಸ್ಗಳು ಅಂತಲೂ ಕೂಡ ಪಾಪ ಶಾಲಾ ಮಕ್ಕಳು ನೆಮ್ಮದಿಯಿಂದ ಇಡೀ ಕರ್ನಾಟಕದಲ್ಲಿ ಅವರು ನಮ್ಮ ದೇಶದ ಮುಂದಿನ ಪ್ರಜೆಗಳು. ನಮ್ಮದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.